ಈ ವಿಷಯ ನಮ್ಮ ಹತ್ರ ನೀನ್ ಯಾಕೆ ಹೇಳಲಿಲ್ಲ? ಹೇಳಿದ್ರೆ ನೀವು ಕೊಡಲ್ವಲ್ಲ, ಅದಕ್ಕೆ ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹೊರಗಡೆ ತಗೊಂಡು ಹೋಗಿ ಅವ್ರಿಗೆ ಒಪ್ಪಿಸ್ಬಿಟ್ಟೆ. ಅಕ್ಕ, ನಿಮ್ಗೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ಡೂಪ್ಲಿಕೇಟ್ ವಿಗ್ರಹನ ಇಟ್ಟೆ. ಅಕ್ಕ, ನಡೆದಿದ್ದು ನಡೆದ ಹಾಗೆ ಹೇಳ್ತಿದ್ದೀನಲ್ವಾ, ಅಷ್ಟಕ್ಕೂ ನೀನು ಯಾಕೆ ಅಡ್ಡಿ ಮಾಡ್ತಿದ್ಯಾ? ದಯವಿಟ್ಟು ಅಡ್ಡ ಬರಬೇಡ. ವಿಗ್ರಹ ಹೊರಗಡೆ ಹೋಗೋದಕ್ಕೂ ಅವನಿಗೂ ಯಾವುದೇ ಸಂಬಂಧ ಇಲ್ಲ ವೇದವತಿ ಅವರೇ. ನನ್ನ ತಂಗಿಗೆ ಯಾರು ಏನು ಅನ್ಬೇಡಿ. ಏನಾದರೂ ಅನ್ಬೇಕು ಅನ್ಕೊಂಡ್ರು ನನಗನ್ನಿ. ಎಂತ ಮೋಸ ಇದು! ನಮ್ಮ ಕುಲದೇವ್ರನ್ನ ಕಳ್ತನ ಮಾಡ್ತೀಯ ನೀನು. ಕೆನ್ನೆಗೆ ಹೊಡೆದಿದ್ದು ಸಾಕಾಗಲ್ಲ ನಿನ್ಗೆ, ನಿನ್ನನ್ನು ಸಾಯಿಸ್ಬಿಡ್ಬೇಕು. ಅಕ್ಕ ತಂಗಿ ಇಬ್ರು ಸೇರಿ ನನ್ನ ಮುಂದೆನೆ ನಾಟಕ ಆಡ್ತಿದ್ದೀರಾ? ನಿಮ್ಮಿಬ್ಬರಿಗೂ ಮರ್ಯಾದೆ ಇರಲ್ಲ. ದೊಡ್ಡ ಸೋದರ ಸೊಸೆ ಚಿಕ್ಕ ಸೋದರ ಸೊಸೆ ಅಂತ ನೀವಿಬ್ರು ಖುಷಿ ಪಟ್ರಿ ಅಲ್ವಾ? ಇವಾಗ ನೋಡಿ ಎಂತ ಮಟ್ಟಕ್ಕೆ ಇಳ್ದಿದ್ದಾಳೆ. ಸುಜಾತ ಒಬ್ಳೆ ಮಾಡಿದೀನಿ ಅಂತ ಹೇಳ್ತಿದ್ದಾಳಾದ್ರೂ ಇದ್ರಲ್ಲಿ ಅವನಿಗೂ ಭಾಗ ಇದ್ದೇ ಇರುತ್ತೆ. ಹೌದೌದು, ಅವನಿಗೆ ಗೊತ್ತಿದ್ದೆ ಎಲ್ಲ ನಡೆದಿರುತ್ತೆ. ಅಕ್ಕನ್ನ ಕೋಟ್ಯಾಧೀಶ್ವರಳಾಗಿ ಮಾಡೋದಕ್ಕೆ ಅವನಿ ಕಿಡ್ನಾಪ್ ಪ್ಲಾನ್ ಮಾಡಿದಾಳೆ ಅನ್ನಿಸ್ತಿದ್ಯಮ್ಮ. ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ ಅಣ್ಣ. ಲೈ, ಅಣ್ಣ ಹೇಳೋದ್ರಲ್ಲಿ ತಪ್ಪೇನೋ ಇದೆ? ಏನೋ ತಪ್ಪಿದೆ? ತಪ್ಪು ಮಾಡಿದ್ ನಾನು ಅಂತ ಒಪ್ಕೋತಿದ್ದೀನಲ್ವಾ? ನನ್ನ ತಂಗಿ ಬಗ್ಗೆ ಇನ್ಯಾರೂ ತಪ್ಪಾಗಿ ಮಾತಾಡಬೇಡಿ. ನಿನ್ನ ಮಗಳಿಗೋಸ್ಕರ ನಮ್ಮ ಮನೆ ಅಮ್ಮನವ್ರನ್ನ ಕೊಟ್ಬಿಡ್ತೀಯಾ? ನಿಮ್ಮ ಅಗತ್ಯಕ್ಕೆ ನೀವು ನಮ್ಮಪ್ಪ ಅಮ್ಮನ್ನ ಬಳಸ್ಕೊಂಡ್ರಿ. ಅಂಥದ್ರಲ್ಲಿ ನನ್ನ ಮಗಳ ಪ್ರಾಣಕ್ಕೋಸ್ಕರ ನಾನು ಅಮ್ಮನವ್ರನ್ನ ಕೊಡೋದು ತಪ್ಪಾ? ಬುದ್ಧಿ ಇಲ್ದಿರೋ ಮಾತಾಡ್ಬೇಡ ಸುಜಾತ. ಇವಾಗೇನು ನೀವಿನ್ನೂ ನನ್ನನ್ನು ಶಿಕ್ಷಿಸ್ಬೇಕು ಅಂತಿದ್ದೀರಾ? ಹಾಗಾದ್ರೆ ಏನು ಶಿಕ್ಷೆ ಕೊಡ್ತೀರೋ ಕೊಡಿ. ಇಂಥ ದ್ರೋಹ ಮಾಡಿರೋ ನಿನ್ನ ನಾನಷ್ಟು ಸುಲಭವಾಗಿ ಬಿಡೋದಿಲ್ಲ. ನಿನ್ನ ವಿಷಯದಲ್ಲಿ ಏನು ಮಾಡಬೇಕೋ ಯೋಚನೆ ಮಾಡಿ ನಿರ್ಧಾರ ತಗೋತೀನಿ. ಸೋದರ ಸೊಸೆ ಅಂತಾನು ಕೂಡ ನೋಡಲ್ಲ. ಪರಿಣಾಮಗಳು ತುಂಬಾ ತೀವ್ರವಾಗಿರುತ್ತೆ. ಅಯ್ಯಯ್ಯೋ, ಎಲ್ರೂ ನನ್ನ ಕಣ್ಣಿಗೆ ದೊಡ್ಡ ಕ್ರಿಮಿನಲ್ಸ್ ತರ ಕಾಣಿಸ್ತಿದ್ದಾರೆ. ಅಪ್ಪ ಅಮ್ಮ ನಿರ್ಧಾರ ತಗೊಳ್ಳೋವರೆಗೂ ನಾವೇನು ಮಾತಾಡಬಾರ್ದು. ಹೋಗೋಣ ನಡೀರಿ. ಡೂಪ್ಲಿಕೇಟ್ ವಿಗ್ರಹ ನಮ್ಗೆ ಯಾಕೆ? ಮನೆಗೆ ತಗೊಂಡೋಗು ಸುಜಾತ. ಕಳ್ಳ ಕಳ್ಳ ಅಂತ ನನಗೆ ಹೇಳೋದಲ್ಲ, ಇವ್ರು ಮಾಡೋ ಕಳ್ಳ ಕೆಲಸ ಯಾರಿಗೂ ಕಾಣಿಸಲ್ಲ. ಅವತ್ ರಾತ್ರಿ ನಿಮ್ಮ ಮನೆಯಿಂದ ವಿಗ್ರಹನ ಹೊರಗಡೆ ತಗೊಂಡು ಹೋಗಿದ್ದು ನಾನು. ನಿಜವಾದ ವಿಗ್ರಹನ ಹೊರಗಡೆ ತಗೊಂಡು ಹೋಗಿ ಡೂಪ್ಲಿಕೇಟ್ ವಿಗ್ರಹನ ಇಟ್ಟಿದ್ದು ನಾನು. ಬೇಬಿ, ಬದಲಾಯಿಸ್ಬಿಟ್ಲು. ಆ ಸುಜಾತ ಬಂದು ಪ್ಲೇಟ್ನ ಪೂರ್ತಿಯಾಗಿ ಬದಲಾಯಿಸ್ಬಿಟ್ಲು.
ಅವನಿ ನಿಜ ಒಪ್ಕೊಳ್ಳುವಂತ ಸಮಯದಲ್ಲಿ ಎಂಟ್ರಿ ಆಗೋಗಿ ಎಲ್ಲಾನು ಒಂದೇ ಸಲ ಹಾಳು ಮಾಡ್ಬಿಟ್ಲು. ಪ್ರತಿ ಸಲ ಅವಳು ಅಡ್ಡ ಬರ್ತಾ ಇದ್ದಾಳೆ. ಮೊದಲು ಆ ಸುಜಾತನ್ ಮುಗಿಸ್ಬಿಟ್ರೆ ಒಂದ್ ದೊಡ್ಡ ಕೆಲಸ ಆಗೋಗತ್ತೆ. ಅಷ್ಟಕ್ಕೂ ಮೊದಲು ನಿನ್ ಸ್ಕೆಚ್ ಏನು ಅಂತ ನಾನು ಮೊದ್ಲಿಂದನೂ ಕೇಳ್ತಾನೆ ಇದ್ದೆ. ನೀನಂತೂ ಹೇಳಲೇ ಇಲ್ಲ. ನಿನ್ ಪಾಡಿಗೆ ನೀನ್ ಮಾಡ್ತಾ ಹೋಗ್ತೀಯ. ನೀನ್ ರೋಜಾ ಹೂ ಅಂದ್ರೆ ನಾನು ಹೂವ ಹೂವ ಅಂತ ಕೋರಸ್ ಕೊಡ್ತಾ ಹೋಗ್ತಿರ್ತೀನಿ. ಇವಾಗ ನೋಡು ಏನಾಗೋಯ್ತು. ಅದಕ್ಕೆ ಏನಾದ್ರೂ ಮಾಡಕ್ಕೂ ಮುಂಚೆ ಗಂಡನಿಗೆ ಕೂಡ ಹೇಳಬೇಕು ಅನ್ನೋದು. ನಾನು ನಿನ್ನಷ್ಟು ಬುದ್ಧಿವಂತ ಅಲ್ದೇ ಇದ್ರು ನಂಗೂ ಅಲ್ಪ ಸ್ವಲ್ಪ ಬುದ್ಧಿ ಇದೆ. ಇನ್ನೊಂದು ನಿಮಿಷ ಸುಜಾತ ಬರ್ದೇ ಇದ್ದಿದ್ರೆ ಅವನೇ ಸಿಕ್ಕಾಕೋತಿದ್ಲು. ಸುಜಾತಕ್ ಬಿದ್ದಿದ್ದ ಕೆನ್ನೆ ಏಟು ಅವನಿಗೆ ಬೀಳ್ತಿತ್ತು. ಇಷ್ಟೊತ್ತಿಗೆ ಅವನಿಗೆ ಶಾಶ್ವತವಾಗಿ ಕುಟುಂಬದಿಂದ ಬಹಿಷ್ಕಾರ ಶಿಕ್ಷೆ ಆಗ್ತಿತ್ತು. ಎಲ್ಲ ವೇಸ್ಟ್ ಆಗೋಯ್ತು. ಅವನಿಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಆಯ್ತು. ಅದಕ್ಕೆ ದೊಡ್ಡವ್ರು ಹೇಳೋದು ಬೇಬಿ, ಅದೃಷ್ಟವಂತರನ್ನ ಯಾರು ಹಾಳು ಮಾಡೋಕ್ಕಾಗಲ್ಲ, ದುರಾದೃಷ್ಟವಂತರನ್ನ ಯಾರು ಉದ್ಧಾರ ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಪರಿಸ್ಥಿತಿ ಕೂಡ ಹಾಗೇ ಇದೆ. ನೀನೇನು ರಿಯಾಲಿಟಿಗೋಸ್ಕರ ತಲೆಗೆ ಹೊಡೆಸ್ಕೊಂಡೆ. ಎಲ್ಲಾದ್ರೂ ಸ್ವಲ್ಪ ಮಿಸ್ ಆಗಿದ್ದಿದ್ರೆ ನಿನ್ನ ಬ್ರೈನ್ಗೆ ಎಫೆಕ್ಟ್ ಆಗ್ತಿತ್ತು. ಆವಾಗ ಬ್ರೈನ್ ಪೂರ್ತಿ ಕೆಟ್ಟು ಹೋಗ್ತಿತ್ತು. ಅವನಿ ಕಷ್ಟದಲ್ಲಿರುವಾಗಲೆಲ್ಲ ಅವಳ ಅಕ್ಕ ಆಪತ್ ಬಂದವಳಾಗಿ ಬಂದು ಕಾಪಾಡ್ತಾಳೆ. ನಾವು ಅವನಿ ಮೇಲೆ ಇನ್ನು 10 ವರ್ಷ ದಾಳಿ ಮಾಡಿದ್ರು ಆ ಸುಜಾತ ಸರಿಯಾದ ಸಮಯಕ್ಕೆ ಬಂದು ಪ್ರತ್ಯಕ್ಷ ಆಗೋಗ್ತಿದ್ದಾಳೆ. ಇವಾಗ ನಾವು ಅವನಿಗೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಜಾನು ಮೈ ಸ್ವೀಟ್ ಪಾನು, ಇವಾಗ ನಾನು ಕೊಡೋ ಸಲಹೆ ಏನಂದ್ರೆ ಆ ಅವನಿ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು. ಅನಾವಶ್ಯಕವಾಗಿ ಇಡೀ ವಯಸ್ಸೆಲ್ಲ ಯಾವ ಸರಸ ಸಂತೋಷಕ್ಕೆ ಒಳಗಾಗ್ದೇನೆ ವ್ಯರ್ಥ ಆಗೋಗುತ್ತೆ. ಆಮೇಲೆ ಕೈಗೆ ಸಿಗ್ತಿರೋ ತುತ್ತಾಗ್ಬಿಡುತ್ತೆ. ಬಾಯ್ ಮುಚ್ತೀಯಾ? ಯಾಕೆ ಈ ತರ ಹೇಳಿ ತರ ಮಾತಾಡ್ತೀಯಾ? ಗೆಲ್ಲಲ್ಲ ಅಂತ ಗೊತ್ತಾದ್ಮೇಲೂ ಯುದ್ಧ ವ್ಯರ್ಥ ಅಂತ ಹೇಳ್ತಾ ಇದ್ದೀನಿ ಬೇಬಿ. ಕೊನೆವರೆಗೂ ಯುದ್ಧದಲ್ಲಿ ಹೋರಾಡ್ದೇನೆ ಸೋಲನ್ನ ಒಪ್ಕೊಳ್ಳೋದು ಅಸಮರ್ಥರ ಲಕ್ಷಣ. ನೀನ್ ಏನಾದ್ರೂ ಅನ್ಕೋ, ನಂಗೆ ಅನ್ಸಿದ್ದನ್ನ ನಾನು ಹೇಳ್ದೆ ಅಷ್ಟೇ. ಇನ್ನೂ ಏನು ಆಗೋಗಿಲ್ಲ ಕೃಷ್ಣ. ಇನ್ನೇನು ಉಳಿದಿದೆ? ವಿಗ್ರಹ ಹೊರಗಡೆ ಹೋಗಿದೆ. 1 ರೂಪಾಯಿನೂ ಕೊಡದೆ ಆ ಡೇವಿಡ್ ಸತ್ ಹೋದ. ನೀನಿಗಂತೂ ಆ ಮೂಗುತ್ತಿ ನಿಜವಾಗ್ಲೂ ಸಿಕ್ಕಲ್ಲ. ಮನೆ ಬೀಗದ ಕೈ ಕೂಡ ಕೈ ಜಾರ್ ಹೋಯ್ತು. ಇವೆಲ್ಲ ಆಗೋಯ್ತು ತಾನೆ, ಮತ್ತೆ ಆಗ್ಲೇ ಇಲ್ಲ, ಆಗೋದೇ ಇಲ್ಲ ಅಂತೀಯಲ್ಲ. ನಿನ್ ಸ್ಕೆಚ್ನ ನಂಬ್ಕೊಂಡು ನಿನ್ ಹಿಂದೆ ಕುರುಡಂತರ ಫಾಲೋ ಮಾಡ್ತೀನಿ ನೋಡು. ಇದಕ್ಕೆ ನನ್ನ ಚಪ್ಪಲಿಯಲ್ಲಿ ನಾನೇ ಹೊಡ್ಕೋಬೇಕು. ಅವನಿ ಸದ್ಯಕ್ಕೆ ಮಾತ್ರ ಬಚಾವಾಗಿದ್ದಾಳೆ, ಪೂರ್ತಿಯಾಗೇನು ಬಚಾವಾಗಿಲ್ಲ. ವಿಗ್ರಹ ಹೊರಗಡೆ ಹೋಗೋದಕ್ಕೆ ಫಾರಿನ್ ಗ್ಯಾಂಗ್ ಜೊತೆಗೆ ಸ್ಕೆಚ್ ಹಾಕ್ತೋಳು ನಾನು. ನನ್ನನ್ನ ಅಷ್ಟು ಕೀಳಾಗಿ ನೋಡ್ಬೇಡ. ಈ ಸಲ ಅವನಿಗೆ ಚಕ್ರವ್ಯೂಹನೇ, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸುಜಾತ ಕೂಡ ಕಾಪಾಡೋದಕ್ಕಾಗಲ್ಲ. ವಿಗ್ರಹದ ವಿಷಯದಲ್ಲಿ ಅವನಿಗೆ ತಲೆ ತಿರುಗುವಂಥ ಟ್ವಿಸ್ಟ್ ಕೊಡ್ತೀನಿ. ಅವನಿ ಖಂಡಿತವಾಗ್ಲೂ ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತೀನಿ. ಮತ್ತೆ ಹೊಸ ಪ್ಲಾನ ಏನದು? ವೇಟ್ ಆ್ಯಂಡ್ ಸಿ. ಅವನಿ ವಿಗ್ರಹಕ್ಕೋಸ್ಕರ ಸಿರಿಪುರಕ್ಕೆ ಹೋದ್ಲು, ಆದ್ರೆ ಫಲಿತಾಂಶ ಸಿಗ್ಲಿಲ್ಲ. ಅದಕ್ಕೆ ಮೊದಲು ಅಪ್ಪ ಅಮ್ಮನಿಗೆ ನಿಜ ಹೇಳ್ಬಿಡೋಣ ಅಂತ ನಾನೇ ಅವನಿನ ಅರ್ಥ ಮಾಡಿಸ್ ಕರ್ಕೊಂಡು ಬಂದೆ. ನೀವು ಬಂದು ಯಾಕೆ ಅಡ್ಡ ಬಂದ್ರಿ? ಅದಕ್ಕೆ ಏನಾಗ್ಬೇಕೋ ಅದಾಗತ್ತೆ. ಯಾವುದೇ ಶಿಕ್ಷೆ ಕೊಟ್ಟರು ಸಹಿಸ್ಕೋತೀನಿ ಅನ್ಕೊಂಡ್ ಬಂದೆ. ನೀನ್ ಯಾಕೆ ಮಾಡದೇ ಇರೋ ತಪ್ಪನ್ ಮೈ ಮೇಲೆ ಹಾಕೊಂಡು ಎಲ್ಲರ ಮುಂದೆ ಆರೋಪಿಯಾದೆ. ಕೆಲವ್ರು ಸಾಸಿವೆ ಅಷ್ಟು ಒಳ್ಳೇದು ಮಾಡಿದ್ರೆ ಅವ್ರಿಗೆ ಬೆಟ್ಟದಷ್ಟು ಹೆಸರು ಬರುತ್ತೆ. ಇನ್ನು ಕೆಲವರು ಬೆಟ್ಟದಷ್ಟು ತ್ಯಾಗ ಮಾಡಿದ್ರು ಸಾಸಿವೆಯಷ್ಟು ಹೆಸರು ಕೂಡ ಬರ್ದೇನೆ ಅವಮಾನ ನಡೆಯುತ್ತೆ. ಈ ಮನೇಲಿ ಸದ್ಯಕ್ಕೆ ನಿನ್ನ ಪರಿಸ್ಥಿತಿ ಆಗಿದೆ. ಆ ದುಷ್ಟೇ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ನಿಮ್ಮ ಅತ್ತೆ ಹತ್ರ ತುಂಬ ಒಳ್ಳೆ ಥರ ಆಡ್ತಿದ್ದಾಳೆ. ಆದರೆ ನೀನು ನೋಡಿದ್ರೆ ಜೀವನಾನೇ ಪಣಕ್ಕಿಟ್ಟು ಕುಟುಂಬಕ್ಕೋಸ್ಕರ ತ್ಯಾಗ ಮಾಡ್ತಾ ಕೆಟ್ಟವಳಾಗ್ತಾ ಇದೆಯಾ. ನೀನೇನೋ ಆ ಊರಿಗೆ ತುಂಬ ಆಸೆಯಿಂದ ಹೋದೆ, ಆದರೆ ಆ ದೇವರಿಗೆ ನಿನ್ನ ಮೇಲೆ ಅಷ್ಟು ದಯೆ ಕರುಣೆ ಯಾಕಿರುತ್ತೆ? ಅದಕ್ಕೆ ನೀನು ಸಿರಿಪುರದಿಂದ ವಾಪಸ್ ಬರೋಷ್ಟರಲ್ಲಿ ಇಂಥದ್ದು ಏನೋ ನಡೆಯುತ್ತೆ ಅಂತ ಮೊದಲೇ ಅಂದ್ಕೊಂಡಿದ್ದೆ. ಅದಕ್ಕೇನೆ ನಾನು ಇಲ್ಲಿಗೆ ಸಮಯಕ್ಕೆ ಬರೋಕಾಯ್ತು. ನೀನು ಅನವಶ್ಯಕವಾಗಿ ಅತ್ತೆ ಹತ್ರ ಕೆನ್ನೆಗೆ ಇಟ್ಟಿಂದೆ, ಎಲ್ಲರ ಹತ್ರ ಬೈಸ್ಕೊಂಡೆ. ತುಂಬ ನೋವಾಗ್ತಾ ಇದೆ ಅಕ್ಕ. ನಿನ್ನ ಹೊರಗಡೆ ಹಾಕೋದಕ್ಕೆ ಯಾವಾಗ ಅವಕಾಶ ಸಿಗುತ್ತೋ ಅಂತ ಆ ನಿಹಾರಿಕಾ 24 ಗಂಟೆನೂ ಕಾಯ್ತಾ ಇರ್ತಾಳೆ. ಅಂಥವಳಿಗೆ ವಿಗ್ರಹನ ನೀನೇ ತಗೊಂಡಿದ್ದು ಅಂತ ಗೊತ್ತಾಯ್ತು ಅಂದ್ರೆ ಅವಳು ಸುಮ್ಮನೆ ಇರ್ತಾಳ ಹೇಳು?
ಅದಕ್ಕೆ ನನ್ನ ಹೆಸರು ಹೇಳ್ಕೊಂಡೆ. ತಪ್ಪು ಮಾಡಿದ್ದು ನಾನು ಅಂತ ಒಪ್ಕೊಂಡೆ. ನನ್ನ ಮಗಳನ್ನ ಕಾಪಾಡೋದಕ್ಕೆ ನೀನು ಎಷ್ಟು ಮಾಡಿದೆಯೋ ನನಗೆ ಗೊತ್ತು. ಇವಾಗ ನಿನಗೋಸ್ಕರ ನಾನು ಏನು ಮಾಡೋಕೆ ಬೇಕಾದರೂ ಸಿದ್ಧವಾಗಿದ್ದೀನಿ. ಶ್ರೀಕರ್ ನೀನು ಅರ್ಥ ಮಾಡ್ಕೊಳ್ಳೋಷ್ಟು ಈ ಮನೇಲಿ ನಿನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ನನಗೆ ಯಾವುದೇ ಶಿಕ್ಷೆ ಆದರೂ ಪರವಾಗಿಲ್ಲ. ನಿಮ್ಮತ್ತೆ ನನ್ನ ವಿಷಯದಲ್ಲಿ ಏನೋ ಒಂದು ನಿರ್ಧಾರ ತಗೋತೀನಿ ಅಂತಂದರು. ಇವಾಗ ಹೊಡೆದ್ರು ನಾಳೆ ಮನೆಗೆ ಬರಬೇಡ ಅಂತ ಹೇಳ್ತಾರೆ. ನಾಡಿದ್ದು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಅದು ಏನೇ ಆದರೂ ನನ್ನ ಸಂಸಾರಕ್ಕೆ ತೊಂದರೆ ಆಗುತ್ತೆ. ಆದರೆ ನಿಮ್ಮ ಸಂಸಾರಕ್ಕೆ ಏನೂ ಆಗಬಾರ್ದು. ಅದಕ್ಕೆ ನಾನು ಹಾಗೆ ಮಾಡಬೇಕಾಯ್ತು. ನೀನೇನು ಬೇಜಾರು ಮಾಡ್ಕೋಬೇಡ ಅವನಿ. ನಾನು ಯಾವ ಮಟ್ಟಕ್ಕಾದರೂ ಹೋಗಿ ಅವರನ್ನು ಎದುರಿಸ್ತೀನಿ. ನೀನೇನು ಭಯ ಪಡಬೇಡ. ಸೌಮ್ಯನ ವಿಗ್ರಹನ ಎರಡನ್ನು ಕಾಪಾಡ್ಕೊಂಡೆ ಅಂತ ತುಂಬಾ ಸಂತೋಷದಿಂದ ಇದ್ದೋಳು ನಾನು. ಒಂದೇ ಸಲಕ್ಕೆ ಎಲ್ಲ ಹೀಗಾಗತ್ತೆ ಅನ್ಕೊಂಡಿರ್ಲಿಲ್ಲ. ಏನು ನಡಿಬೇಕು ಅಂತ ಬರ್ದಿರತ್ತೋ ಅದೇ ನಡೆಯೋದು. ನೀನೇನು ಯೋಚನೆ ಮಾಡಬೇಡ. ವಿಗ್ರಹದ ವಿಷಯದಲ್ಲಿ ಮಾತ್ರ ಬಾಯಿ ಬಿಡಬೇಡ. ಆ ಆರೋಪ ನನ್ನ ಮೇಲೆ ಹಾಗೇ ಇರಲಿ. ಸೌಮ್ಯ ಕಿಡ್ನ್ಯಾಪ್ನಿಂದ ಫಾರಿನ್ ಅವರು ವಿಗ್ರಹ ಕೇಳಿದ್ದು ಇವಾಗ ವಿಗ್ರಹ ಬದಲಾಗಿರೋವರೆಗೂ ಪ್ರತಿಯೊಂದರಲ್ಲೂ ಆ ನಿಹಾರಿಕಾ ಕೈವಾಡ ಇದೆ ಅಂತ ನನಗೆ ಇನ್ನೂ ಅನುಮಾನ ಹೆಚ್ಚಾಯಿತು. ಆ ಮೋಸಗಾರ್ತಿನ ಹಿಡೀರಿ. ಎಲ್ಲರೂ ಸಮಸ್ಯೆಯಿಂದ ಹೊರಗಡೆ ಬರ್ತೀವಿ. ಪಾಪ, ಅನಾವಶ್ಯಕವಾಗಿ ಅಕ್ಕ ಸಿಕ್ಕಾಕೊಂಡು ಅಕ್ಕ ಈ ವಿಷಯನ ತುಂಬಾ ಹಗುರವಾಗಿ ತಗೊಂಡು ಮಾತಾಡ್ತಿದ್ದಾಳೆ. ಆದ್ರೆ ವಿಗ್ರಹದ ವಿಷಯದಲ್ಲಿ ಇನ್ನೆಷ್ಟು ಜಗಳ ನಡೆಯುತ್ತೋ ಏನೋ. ನೀನು ಸಿರಿಪುರದಲ್ಲಿ ಆಕ್ಸಿಡೆಂಟ್ ಸ್ಪಾಟ್ ಹತ್ರ ಹುಡುಕಿದ್ರು ವಿಗ್ರಹ ನಿನಗೆ ಕಾಣಿಸ್ಲಿಲ್ಲ. ಮತ್ತೆ ವಿಗ್ರಹ ಏನಾಯ್ತು? ವಿಗ್ರಹ ಯಾರ ಕೈಗೆ ಸಿಕ್ಕಿರ್ಬೋದು? ಮಜಾ ಮಾಡು ರಾಜ, ಮಜಾ ಮಾಡು ರಾಜ, ನೀನ್ ಹುಟ್ಟಿದ್ದು ನೀನ್ ಬೆಳೆದಿದ್ದು ಇದಕ್ಕೆ. ಮಜಾ ಮಾಡು ರಾಜ, ಮಜಾ ಮಾಡು ರಾಜ. ನನಗಾಗ್ಲೇ ಹೊಟ್ಟೆ ಉರಿತಿತ್ತು. ನಿನ್ ಮೈಂಡ್ ವೈಸ್ ನನಗೆ ಕೇಳಿಸ್ತು ಕಣೋ ರಾಮಯ್ಯ. ರಾಮಾಯಣ ಎಲ್ಲ ಕೇಳಿ ರಾಮನ್ಗೆ ಸೀತೆ ಏನಾಗ್ತಾಳೆ ಅಂತ ಕೇಳಿದಂತೆ. ಕೊನೆಗೆ ನಿನ್ನಂತವನು ನನ್ನ ಸೋದರ ಸೊಸೆ ಮದ್ವೆ ಅವಳಿಗೆ ಇಷ್ಟ ಆದವನ ಜೊತೆ ಆಗೋವರೆಗೂ ನನ್ನ ಮದ್ವೆ ಕೂಡ ನಡೆಯಲ್ಲ. ಗ್ರೂಪ್ ವಾಯ್ಸ್ ಕೇಳಿಸ್ತಿದೆ ಅಂದ್ರೆ ಮತ್ತೆ ಈ ಮನೆಗೆ ಯಾವುದೋ ಪಂಚಾಯತಿ ಬಂದಿರೋ ಹಾಗಿದೆ. ನೋಡೋಣ ನಡಿ. ಏನೋ ವಿಷಯ? ನಿಮ್ಮ ಅಕ್ಕ ರುದ್ರಾಣಿ ಅವ್ರು ನೋಡ್ಬೇಕು. ಯಾಕೆ ಅಂತ? ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತಪ್ಪ. ಮೊದಲು ನನ್ನ ಹತ್ರ ಹೇಳಿ, ಅದು ಮುಖ್ಯನೋ ಇಲ್ವೋ ಅಂತ ನಾನು ಹೇಳ್ತೀನಿ. ಮದುವೆ ವಿಷಯ ಮಾತಾಡಬೇಕು. ಮದುವೆ ವಿಷಯನಾ? ಹೌದು, ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಆ ಹುಡುಗಿನೇ ಮದುವೆ ಆಗಬೇಕು ಅಂತಿದ್ದೀನಿ. ಆ ವಿಷಯದ ಬಗ್ಗೆನೇ ರುದ್ರ ಅವ್ರ ಹತ್ರ ಮಾತಾಡಬೇಕು. ಈ ಜಿಲ್ಲೆಯಲ್ಲಿ ಮೀಸೆ ಇಲ್ದಿರೋ ಗಂಡಸಿನ ಹಾಗೆ, ಭಯ ಇಲ್ದಿರೋ ಹೆಣ್ಣಿನ ಹಾಗೆ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನಮ್ಮ ಅಕ್ಕನೇ, ಕನಕದುರ್ಗದ ರುದ್ರಾಣಿ ಅಂತ ನಿಮ್ಮೆಲ್ರಿಗೂ ಗೊತ್ತು ಅಲ್ವಾ? ರುದ್ರಾಣಿ ನಡೆಯೋ ಹೆಜ್ಜೆ ಶಬ್ದ ಹುಲಿ, ಹುಲಿ ಹೆಜ್ಜೆ ಶಬ್ದದ ಹಾಗೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಆದ್ರೂ ಸರಿ, ಯಾವ ಧೈರ್ಯದ ಮೇಲೆ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ?
ಈ ವಿಷಯ ಏನಾದರೂ ಅಕ್ಕಂಗೆ ಗೊತ್ತಾಯ್ತು ಅನ್ಕೊಳ್ಳಿ, 4 ಜನರ ಹೆಣ 4 ಬೀದಿಲ್ ಬೀಳ್ತವೆ. ಉಳಿದಿರೋ ಹೆಣ್ಗಳು ಊರ್ ಹೊರಗಡೆ ಇರೋ ಹುಣಸೆ ಮರದಲ್ಲಿ ನೇತಾಡ್ತವೆ. ಮದ್ವೆ ಬಗ್ಗೆ ಮಾತಾಡಕ್ಕೆ ಬಂದು ಸಾವುವರೆಗೂ ತಗೊಂಡು ಹೋಗ್ಬೇಡಿ. ಹೊರಡಿ. ಇಲ್ಲ ರೀ, ಇವತ್ತು ನಾನು ನನ್ನ ಮದುವೆ ವಿಷಯದ ಬಗ್ಗೆ ಮಾತಾಡಲೇಬೇಕು. ನಿಮಗೆ ಇಷ್ಟ ಬಂದಂಗೆಲ್ಲ ಮಾಡಿದ್ರೆ ಎಲ್ಲ ದಿನನೂ ಒಂದೇ ಥರ ಇರಲ್ಲ. ರುದ್ರಾಣಿ ಗುರಿ ತಪ್ಪೈತೆ ಅನ್ಕೊಂಡ್ರಾ? ಇಲ್ಲ, ನಾನೇ ತಪ್ಪಿಸ್ದೆ. ಮದುವೆ ಇಸಿಯ ಮಾತಾಡಕ್ ಬಂದಿದ್ಯಾ? ಹೌದು. ನನ್ನ ಮಗಳು ಅಲೇಖ್ಯ ಮದುವೆ ವೇದವತಿ ಮಗ ಶ್ರೀಕರ್ ಜೊತೆ ಆಗೋವರೆಗೂ ನಿನ್ನ ಮದುವೆನ ಮುಂದೂಡ್ಕೋ. ನೀನ್ ಬರ್ತೀಯಾ? ನನಗೋಸ್ಕರ ಯಾವತ್ತಿಗಾದ್ರೂ ಬರ್ತೀಯಾ? ನಿನ್ನ ಯಾವುದೋ ಒಂದು ರೀತಿಯಲ್ಲಿ ನಾನು ಕರೆಸ್ಕೋತೀನಿ. ನೀವೇನಾದ್ರೂ ಮನಸ್ಸು ಬದಲಾಯಿಸ್ಕೋತೀರಾ ಅಂತ ಬಂದ್ವಮ್ಮ. ನನ್ನ ಮಗಳು ಮನ್ಸಲ್ಲಿರೋನ್ ಬಂದು ನನ್ನ ಮಗಳನ್ನ ಮದುವೆ ಆಗೋವರೆಗೂ ನನ್ನ ಮನ್ಸು ಬದಲಾಗಲ್ಲ, ನನ್ನ ಮಗಳ ಮನ್ಸು ಬದಲಾಗಲ್ಲ. ಮಾತ್ಗೂ ಮನ್ಸು ಬದಲಾಯಿಸ್ಕೊಂಡ್ರೆ ಅದು ಮನ್ಸು ಹೇಗಾಗತ್ತೆ? ಅದಕ್ಕೆ ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ ಶ್ರೀಕರ್. ಮರಕ್ಕೆ ನೇತಾಡ್ತಿರೋ ತಾಳಿ ನನ್ನ ಮಗಳ ಕುತ್ತಿಗೆಗೆ ಬಿದ್ದ ಮೇಲೇನೆ ದೇವಸ್ಥಾನದ ಬಾಗ್ಲು ತೆರೆಯೋದು. ಆಮೇಲೇನೆ ಈ ಊರ್ನಾಗೆ ಯಾವುದಾದ್ರೂ ಹೆಣ್ಣಿಗೆ ಮದುವೆ ನಡೆಯೋದು. ಅಲ್ಲಿವರೆಗೂ ಯಾವ ಹೆಣ್ಮಕ್ಳಿಗೂ ಮದುವೆ ನಡೆಯಲ್ಲ. ನನ್ನ ಮಾತನ್ನ ಕೇಳದೆ ಮಾಡಿದ್ರಿ ಅಂದ್ರೆ ಹಸೆ ಮನೆ ಏರಕ್ ಮುಂಚೆನೆ ಚಟ್ಟ ಏರ್ತಾಳೆ. ಅತ್ತೆ ಮನೆ ಸೇರೋಕ್ಕೂ ಮುಂಚೆ ಸ್ಮಶಾನ ಸೇರ್ತಾಳೆ. ಹುಷಾರ್. ನನ್ನ ಮಗಳಿಗೆ ಗಂಡ ಆಗೋನು ನನಗೆ ಅಳಿಯ ಆಗೋ ಶ್ರೀಕರ್ ಬಗ್ಗೆ ಹುಡುಕಾಟ ನಡೀತಿದೆ. ನನ್ನ ಮನೆಯಲ್ಲಿ ಶುಭ ಕಾರ್ಯ ನಡೆದ ಮೇಲೇನೆ ಉಳಿದವ್ರ ಮನೆಯಲ್ಲಿ ನಡೆಯತ್ತೆ. ಅಲ್ಲಿವರೆಗೂ ಯಾವ ಮನೆ ಬಾಗ್ಲಿಗಾದ್ರೂ ತೋರಣ ಕಟ್ಟೋದಕ್ಕೆ ಅವಕಾಶನೇ ಇಲ್ಲ. ನಾವು ಮತ್ತೊಂದ್ಸಲ ಸಿರಿಪುರಕ್ಕೆ ಹೋಗಿ ಆ ಊರಿನ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕೇಳೋದು ಒಳ್ಳೇದು ಬಾವ. ಮೊದಲು ಮನೆ ಸಮಸ್ಯೆ ತೀರ್ಲಿ, ಆಮೇಲೆ ಆ ಊರಿನ ಬಗ್ಗೆ ಯೋಚನೆ ಮಾಡೋಣ. ಆ ಊರಲ್ಲಿರೋ ಯಾರೋ ಒಬ್ರಿಂದ ನಮಗ್ ವಿಗ್ರಹ ಸಿಕ್ತು ಅಂದ್ರೆ ಮನೆ ಸಮಸ್ಯೆ ತೀರ್ದ ಹಾಗೆ ಅಲ್ವಾ ಬಾವ? ಇನ್ನೊಂದ್ ಸಾರಿ ಯಾರಾದ್ರೂ ಪ್ರೀತಿ ಮದುವೆ ಅಂತ ನನ್ನ ಮನೆ ಮುಂದೆ ಬಂದ ಅಂದ್ರೆ ಈ ಸಾರಿ ಬುಲೆಟ್ಟು ಹೂವಿನ ಕುಂಡಕ್ ತಾಗಲ್ಲ, ಡೈರೆಕ್ಟ್ ಆಗಿ ತಲೆಗೆ ತಾಗತ್ತೆ. ನಿಮ್ಮನೆ ಸಮಸ್ಯೆನ ಊರವ್ರ ತಲೆ ಮೇಲೆ ಹಾಕೋದು ಎಷ್ಟ್ರ ಮಟ್ಟಕ್ಕೆ ಸರಿ ಹೇಳಿ? ಹೌದಮ್ಮ, ನಿಮ್ಮನೆ ಹುಡುಗಿಗೋಸ್ಕರ ಊರಲ್ಲಿರೋ ಎಲ್ಲ ಹೆಣ್ಮಕ್ಳು ಜೀವನ ಹಾಳಾಗೋಗ್ಬೇಕಾ? ಏಯ್, ನನಗೆ ಎದುರುತ್ರ ಕೊಡ್ತೀಯಾ? ಏಯ್, ಬುದ್ಧಿ ಇದೆಯಾ ನಿಮ್ಗೆ? ಯಾಕ್ರಲ್ಲ ಅಕ್ಕನಿ ಕೋಪ ತರಿಸ್ತೀರಾ? ಹೊರಗಡೆ ಹೋಗ್ರಲ್ಲ. ಇಲ್ಲ ಅಂದ್ರೆ ಯಾರೋ ಒಬ್ರು ಬಲಿಯಾಗ್ಬಿಡ್ತೀರಾ. ಹೋಗಿ ನಡೀರಲಿಂದ. ಅಬ್ಬಬ್ಬಬ್ಬಬ್ಬ, ನೀನ್ ಸೂಪರ್ ಅಕ್ಕ. ಇಡೀ ಊರ್ನ ನಿನ್ ಮುಷ್ಟಿಲ್ ಇಟ್ಕೊಂಡು ಕಂಟ್ರೋಲ್ ಮಾಡ್ತಿದ್ಯಾ. ನನ್ನ ಬಗ್ಗೆ ಭಜನೆ ಮಾಡೋದ್ ಬಿಟ್ಟು ಅಲೇಖ್ಯಾಗೆ ಊಟ ತಗೊಂಡು ಹೋಗೋ. ಆಗ್ಲಿ ಅಕ್ಕ. ಈ ಊರಲ್ಲಿ ರುದ್ರಾಣಿದೆ ಆಟ ಆಗ್ಬಿಟ್ಟಿದೆ. ಹೀಗೆ ಆದ್ರೆ ಯಾವ ಹುಡುಗಿ ಕುತ್ತಿಗೆಗೂ ತಾಳಿ ಬೀಳಲ್ಲ. ರುದ್ರಾಣಿನ ಎದುರಿಸೋ ವ್ಯಕ್ತಿ ಯಾರಾದ್ರೂ ಒಬ್ರು ಬರಬೇಕು.